ಗುಡ್ ಮಾರ್ನಿಂಗ್ ಗೈಸ್, ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಸಖತ್ ವೆದರ್ ಮಾತ್ರ. ನಾಳೆ ಮಳೆ ಬಂದಿದೆ ರಾತ್ರಿ, ಅದಕ್ಕೊಂಥರ ಸಖತ್ತಾಗಿದೆ ವೆದರ್ ನೋಡಿ, ಕ್ರೇಜಿ. ಜಿಮ್ಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡೋಣ. ಸೊ ಇವಾಗ ವರ್ಕೌಟ್ ಮುಗೀತು ಫುಲ್ಲು. ಇವತ್ತು ಅದು ಬೈಸಿಪ್ಪು, ಟ್ರೈಸಿಪ್ಪು ಮತ್ತು ಆ್ಯಪ್ಸ್ ನೋಡೋಕ್ಕಾರೆ ನಮ್ಮ ಶಿವಪ್ರಸಾದ್ ಹೆಲ್ಪ್ ಮಾಡಿದ್ರು. ಫುಲ್ಲು ಏನಪ್ಪ ಟಚ್ ಮಾಡಿಸಿ ಕೈನೆಲ್ಲ, ಹಾಗಂದರೆ ಅವ್ರ ಕೈಗೆ ನನ್ನ ಕೈನ ಟಚ್ ಮಾಡಿಸಿ ಆ ಥರ ಎಲ್ಲ ಮಾಡಿದ್ರು. ಹೇಗಿತ್ತು ತೋರಿಸ್ಬಿಡಿ ಬ್ರೋ. ಏನಿಲ್ಲ, ಇವಾಗ ಒಳ್ಳೆ ಇದೈತೆ ಫ್ಯಾಮಿಲಿ ಪ್ಯಾಕ್ ಇರಲಿ ತೋರಿಸಿ. ನಿಮ್ಮದು ಇರಬೇಕಲ್ಲ, ಟಚ್ ಮಾಡಿದ್ದಾರೆ. ನಿಮ್ದು ಇರಬೇಕಲ್ಲ ಆ್ಯಪ್ಸ್ ಎಲ್ಲ. ನೆಕ್ಸ್ಟು ಬಾಡಿ ಬಿಲ್ಡರ್ ಕಾಂಪಿಟೇಷನ್ಗೆ ಏನಾರು ಹೋಗ್ಬೇಕು ಅಂತ ಇದೆಯಾ? ಏನಿಲ್ಲ ಬ್ರೋ, ಸುಮ್ಮನೆ ಹಂಗೆ ನೋಡೋಕ್ಕೆ ಸ್ಲಿಮ್ ಆಗಿ ಫಿಟ್ ಆಗಿದ್ರೆ ಸಾಕು. ಇನ್ನೇನು ಮದುವೆ ಹತ್ರ ಬಂತು, ಇನ್ನೊಂದು 1 ವರ್ಷದಲ್ಲಿ ಮದುವೆನಾ? ಫಸ್ಟ್ ಅಣ್ಣೊಂದು ಆಗಬೇಕಲ್ವ? ನೀವೆಲ್ಲ ನೋಡಿದ್ರೆ ಆಗೋಣ ಬ್ರೋ. ಸರಿ, ಸೊ ಇವಾಗ ವಾಪಸ್ ಮನೆಗೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗಬೇಕು. ಸೊ ಸಿ ಯು ದೇರ್. ಇವಾಗ ಜಿಮ್ಮಿಂದ ಮನೆಗೆ ಬಂದೆ. ಇಲ್ಲಿ ಗ್ರೀಟ್ ಮಾಡೋಕ್ಕೆ ಬಂದಿದ್ದಾನೆ ಭೈರವ. ಗುಡ್ ಮಾರ್ನಿಂಗ್. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ತಿಂಡಿ ತಿನ್ನಬೇಕು. ನೀವೆಲ್ಲರೂ ಕೇಳ್ತಾರೆ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟಿಂದ ಹೋಗೋದು ನಾನಿದ್ದೀನಿ. ಅಜ್ಜಿ ಇದ್ದಾರೆ, ಕೇರಳ ಅಜ್ಜಿ. ಆಮೇಲೆ ಅಲ್ಲಿ ಶಾರದಮ್ಮ ಆದಮೇಲೆ ಕಾವ್ಯ, ಆಮೇಲೆ ಅಮ್ಮ. ಕಾಲು ನೋವ್ತೈತೆ. ಹಾಂ 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 ಹಾಂ. ವಿನೋದ, ಆಮೇಲೆ ಮಧುವಣ್ಣ, ಆಮೇಲೆ ಅಪ್ಪ. ಇಲ್ಲ ಮಾಡಬೇಕು ಇವಾಗ. ಅದು ಅಜ್ಜಿ ಇದ್ದಾರೆ, ಅವ್ರು ಸ್ನಾನ ಮಾಡ್ತಾಯಿದ್ದಾರೆ. ಅದೇ ನಮ್ಮಜ್ಜಿ, ಆಮೇಲೆ ಪಾಪಣ್ಣ, ಆಮೇಲೆ ಪ್ರಮೋದಳ, ಮತ್ತು ಹತ್ತು ಸ್ಕೂಲ್ ಹೋಗೋಣ. ಇಷ್ಟು ಜನ ಇದ್ದೇವೆ. ಈ ಬಿಡೋದ್ರೆ ನಿನ್ನೆ ತಿಂಡಿ ಕಾವಿಂದು ಬ್ಯಾಂಕ್ದೇನೋ ಪ್ರಾಬ್ಲಮ್ ಆಗಿಬಿಟ್ಟೈತೆ, ಅದಕ್ಕೆ ಬೇಜಾರಾಗ್ಬಿಟ್ಟವಳೆ. ಸೊ ಇವಾಗ ಮನೆಯಿಂದ ಆಫೀಸ್ ಕಡೆ ಹೊರಟಿದ್ದೀನಿ. ಸೊ ಇವಾಗ ಆಫೀಸ್ ಹತ್ರ ಬಂದೆ. ಸೊ ಆಫೀಸ್ ಒಳಗೆ ಹೋಗಿ ಸಿಗೋಣ. ಬರ್ತಾ ಯಾಕೋ 9:30 6:30 ಆಫೀಸೆಲ್ಲ ಟೈಮ್ ಕೊಡ್ತಾಯಿದ್ದೀನಲ್ಲ, ಅದ್ರ ಬದಲು ವ್ಲಾಗ್ಸ್ ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ಆದರೆ ದುಡ್ಡು ಬೇಕಲ್ಲ ಬ್ರೋ, ಶುಡ್ ಸರ್ವೈವ್ ರೈಟ್. ಸೊ ನೋಡೋಣ, ನೀವು ಆದಷ್ಟು ಬೇಗ ನನ್ನ ಬೆಳೆಸಿದ್ರೆ ಎಲ್ಲ ಬಿಟ್ಬಿಟ್ಟು ಫುಲ್ ಟೈಮ್ ಕಂಟೆಂಟ್ ಬೆಳೆಯೋಣ ಅಂತಿದ್ದೀನಿ. ದೇವರ ಇಚ್ಛೆ, ಬಲ್ಲವರ ಯಾರು. ಸೊ ಸಿ ಯು ಇನ್ ದ ಈವ್ನಿಂಗ್. ಎಕ್ಸಾಮ್ ಮುಗೀತು, ಕೆಲಸ ಮುಗಿದು ಇವತ್ತೊಂದು ಖುಷಿ ವಿಚಾರ ಏನಂದರೆ, ನಾನೊಂದು ಪೋಸ್ಟ್ ಹಾಕಿದ್ದೆ. ಅದು ಏನಪ್ಪ ಕಂಪ್ನಿ ಅಕೌಂಟ್ಗೆ. ಸೊ ಅದು ಸಖತ್ ವೈರಲ್ ಆಗಿದೆ. ಆ್ಯಂಡ್ ನನಗೊಂಥರ ಬೂಸ್ಟ್ ಕೊಡ್ತೀವಿ ಮಾರ್ಕೆಟಿಂಗ್ ಮತ್ತು ಸೇಲ್ಸಲ್ಲಿದ್ದರೆ. ಒಂದೇನೆಂದರೆ ನಿಮಗೆ ಒಂಥರ ಅಡ್ರಿನಲಿನ್ ರಶ್ ಕೊಡುತ್ತೆ ನಿಮ್ಮ ಟಾರ್ಗೆಟ್ನ ರೀಚ್ ಮಾಡಿದ್ರೆ. ಸೊ ಸಖತ್ ಖುಷಿ ಆಗ್ತಾಯಿದೆ. ಅದೇ ಖುಷಿಲಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಮನೇಲಿ ಸಿಗೋಣ. ಸೊ ಇವಾಗ ಜಿಮ್ ಹತ್ರ ಬಂದಿದ್ದೆ, ಯಾಕಂದರೆ ನಮ್ಮ ಪ್ರೇಮ್ರವರು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಒಂದು ಪೋಸ್ಟರ್ ಮಾಡೋಕ್ಕೆ ಹೇಳಿದರು ಜಿಮ್ಗೆ. ಸೊ ಅದು ಮಾಡಿ ಅವ್ರಿಗೆ ತೋರಿಸಿ ಚೆನ್ನಾಗಿದೆಯಾ ಅಂತ ಕೇಳಿ ಇವಾಗ ಮನೆಗೆ ಹೋಗ್ಬೇಕು. ಸೊ ಇವಾಗ ಮನೆ ಹತ್ರ ಬಂದೆ. ಮನೆ ಬಂದ ತಕ್ಷಣ ನಿಮಗೆಲ್ಲ ಗೊತ್ತಿದ್ದಂಗೆ ನನ್ನ ಗ್ರೀಟ್ ಮಾಡೋಕ್ಕೆ ನಮ್ಮ ಭೈರವ. ಇವು ನಾನು ಒಬ್ಬಂಗೆ ಈ ಥರ ಕಚ್ಕೊಂಡೆಲ್ಲ ಆಟ ಆಡೋದು, ಮುಗ್ದವ್ರಿಗೆಲ್ಲರಿಗೂ ಎದುರ್ಕೋತಾನೆ. ಸೊ ನನಗೆ ಒಂದು ಒಳ್ಳೆ ಫಿಲ್ಮ್ ಹಾಕೊಟ್ಟಿದ್ದೀನಿ, ಅದು ನೋಡ್ದೇನೆ ಯಾವುದೋ ಬೇರೆದು ನೋಡ್ತವ್ರೆ. ಮತ್ತೇನಕ್ಕೆ ಹಾಕಿಸ್ಕೊಂಡ್ರಿ ಅದನ್ನ? ಇವಾಗ ಅದೇ ಹಾಕ್ತೀನಿ ತಡೀರಿ. ಇವಾಗ ನಿಮಗೆ ಅದೇ ಹಾಕ್ಲಾ? ಇಲ್ಲ, ಇದೆ ನೋಡಿ, ಆಯಿತು. ಆಮೇಲೆ ಆ ಫಿಲ್ಮ್ ಕಂಪ್ಲೀಟ್ ಮಾಡಿ, ಚೆನ್ನಾಗೈತೆ ಆ ಫಿಲ್ಮು. ಇವನು ನೆನ್ನೆ ರಾತ್ರಿ ಅಲ್ಲಿ ಕಾಯಿಸ್ಬಿಟ್ಟು ಇಲ್ಲಿ ಫೋನ್ ಮಾಡಿಬಿಟ್ಟು ಇವಾಗ ಮಾತಾಡಿಸ್ತವನು ನೋಡಿ ಇವನು. ಅರ್ಧ ಗಂಟೆ ಕಾಯಿಸೋನು ನನ್ನ. ನೀನು ವಿಡಿಯೋ ಮಾಡ್ತೀಯ ಅಂತ ನಾನು ವಿಡಿಯೋ ಕಾಲ್ ಮಾಡಿದೆ ಅನ್ಕೊಂಡ್ರೆ ಅಣ್ಣ ಮೊಬೈಲ್ ಹಿಡ್ಕೊಂಡಿದ್ದೆ. ಏನಕ್ಕೆ ಸಿಗ್ಲಿಲ್ಲ ನೆನ್ನೆ?
ನೆನ್ನೆ ನಮ್ಮ ಪಾಪ ನೀನ್ ಯಾಕೆ ಮೀಟ್ ಮಾಡ್ಸೋದು ಅಂತ ಇನ್ನು ಲೇಟ್ ಇಲ್ಲ. ನಾನು ಆಕ್ಚುಲಿ ಹುಡ್ಕೊಂಡಿದ್ ರೀಸನ್ ನನ್ನ ತಂಗಿ ಕೇಕ್ ಕಟ್ ಮಾಡಿಸ್ಬೇಕಿತ್ತು. 7ನೇ ತಾರೀಕು ಬಟ್ಟೆ ಇತ್ತು, ಹಾಂ. ಸ್ವಲ್ಪ ಮನೇಲಿ ಕೆಲಸ ಇತ್ತು. ನಾನು ನಮ್ಮ ವ್ಯೂವರ್ಸ್ಗೆಲ್ಲ ನೀನು ಪರಿಚಯ ಮಾಡ್ಸೋದ ಒಂಥರ ಮಾಡಿಸ್ತಿದ್ಯಲ್ಲ ಅಂತ ಅನ್ಕೊಂಡ್ರೆ ಟೈಮ್ ಬರುತ್ತೆ, ಟೈಮ್ ಬರಬೇಕು, ಅವಾಗ ಪರಿಚಯ ಆಗೋಣ. ಈಗಲೇ ಆಗಿದೆಯಲ್ಲಪ್ಪ, ಮಾಡಿಸಿದ್ಯಲ್ಲ. ಹಾಂ, ಅವ್ರು ಕಿರಣ್ ಅಂತ ಕಮೆಂಟ್ ಮಾಡಬೇಕು. ಕಿರಣ್ ಅಂತ. ಓ ಕಿರಣ. ನಿಮ್ಗೆ ಯಾರು ಗೈಸ್ KFCಗೆ ಹೋದ್ರೆ ಚಿಕನ್ ಏನಾದ್ರು ಬೇಕು ಅಂದರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಫ್ರೀಯಾಗಿ ಕೊಡಿಸ್ತಾನೆ. ನಮಗೆ ಫ್ರೀಯಾಗಿ ಒಂದ್ಸತಿ ಚಿಕನ್ ಪಾಪ್ಕಾರ್ನ್ ಕೊಡ್ಸೋನೆ. ಮತ್ತು ಕುಣಿಗಲ್ಗೆ ಹೋಗಿದ್ದೆ ಒಂದ್ಸತಿ, ಆವಾಗ ಸಿಂಗರು ಏನೇನೋ ಕೊಟ್ಟಿದ್ದ. 1 hour ಕಾಯಿಸ್ಬಿಟ್ಟು ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಲ್ಲ, ಜ್ಞಾಪಕ ಇದಾ? ಯಾವುದು? 1 hour ಕಾಯಿಸ್ಬಿಟ್ಟು ಫ್ರೆಂಚ್ ಫ್ರೈಸ್. ಓ, ಇದು ನಮ್ಮ ರಿಸಲ್ಟ್ ಬರೋ ದಿನ. ಹಾಂ, ಅವತ್ತು ನಮ್ಮದು 2nd year ಏನೋ ರಿಸಲ್ಟ್ ಬರ್ತಾಯಿತ್ತು. ನೀನು ಒಬ್ಬನೇ ಇದ್ದೆ, ಮೋಹಿತ್ ಇರಲಿಲ್ಲ. ಮೋಹಿತ್ ಇದ್ದ ಕಣ, ಮೋಹಿತ್ ಬಂದ. ಮೋಹಿತ್ ಬಂದಿರ್ಲಿಲ್ಲ, ನೀನ್ ಒಬ್ನೇ ಬಂದಿದ್ದಾಗ ಇನ್ನೊಂದ್ಸಲ 1 hour ಕಾಯಿಸಿದ್ದು ಎಲ್ಲ ಟ್ರಿಪ್ ಕರ್ಕೊಂಡು ಕೆಳದಾಗ್ತಿದ್ದಲ್ಲಪ್ಪ ಮರ್ಕರಿಗೆ. 2 hour ಕಾದಿ ಕನ್ವಿನ್ಸ್ ಮಾಡಿ ನಾನೇನೋ ಹಂಗೆ ಇರೋ ಗೈಸ್. ಇಲ್ಲಿ ಅಥರ್ವ ಬಂದವ, ಏನೋ ಡೌಟ್ ಕೇಳಿ. ಏನು ಕಾಂತಾರ? ಓ ಸರಿ, ಇವಾಗ ಗೈಸ್ ಬಂದ್ಬಿಟ್ಟು ರೆಡಿಯಾಗಿ ಹೋಗ್ಬೇಕು. ಆಮೇಲೆ ಸಿಗ್ತೀನಿ ಅಂತ ಹೇಳೋಣ. ಸರಿ ಕಿರಣ್, ಆಮೇಲೆ ಸಿಗ್ತೀನಿ ಸ್ವಲ್ಪ ಹೊತ್ತು. ಓಕೆ ಓಕೆ ಬಾಯ್. ಹೆಂಗೈತೆ ನಾವು ಜಾಸ್ತಿ ಹಂಗೆ ನಗಿಸ್ಬಿಡ್ತಾ ಇದ್ದೀನಿ. ತೆಗಿಬೇಕಲ್ಲಪ್ಪ. ಹಾಂ, ಸಂಜೆನ ವಾಕ್ ಮಾಡಿದ್ರಾ? ಬೆಳಿಗ್ಗೆ ಮಾಡಿದೆ. ಹಾಂ 10 ನಿಮಿಷ ಮಾಡಕ್ಕಾಗಲ್ಲ. ಹಾಂ ಮಾಡಕ್ಕಾಗಲ್ಲ ಮೊನ್ನೆ. ಹಾಂ, ಇವತ್ತು ಇದು ಕಂಪ್ನಿಲಿ ಮೊನ್ನೆ ಒಂದು ಪೋಸ್ಟ್ ಮಾಡಿಸಿದ್ದೆ. ಅದು ಫಸ್ಟ್ ಟೈಮ್ ನನ್ನ ಕಂಪ್ನಿಲಿ ಒಂದು ಪೋಸ್ಟ್ ಅಷ್ಟು ಜಾಸ್ತಿ ಹೊಡಿರೋದು. 18,000 ಏನೋ ಹೊಡ್ಬಿಟ್ಟೈತೆ. ಹಾಂ ಹಾಂ, ಫುಲ್ ಖುಷಿ. ಹೇಳಿ, ನಾನು ಮಾತಾಡೋ ಅಮ್ಮಂಗೆ ನೋವೇ ಮರೆಸ್ಬಿಟ್ಟೆ. ಊಟ ಹಾಂ ಹಾಂ. ಇದು ಕಮೆಂಟಲ್ಲಿ ಯಾರು ರಾಧಿಕಾ, ಐ ಲವ್ ರಾಧಿಕಾ ಅಂತೆಲ್ಲ ಅಜ್ಜಿನಾ? ಖುಷಿ ಖುಷಿಯಾಗಿ ಸ್ಕೂಲ್ ಹೋಗ್ತಾನೆ ಮುಂದೆ. ನೀನು ಹಾಗೇನೆ ಒಂದು ದಿನ ಹತ್ಕೊಂಡು ಹೋಗಿಲ್ಲ LKG-ಗೆ. ಅವಾಗ ಒಂದು ದಿನ ಸ್ಟಾರ್ಟಿಂಗ್ ಇರುತ್ತೆ ಅಷ್ಟೇ, ಖುಷಿ ಖುಷಿಯಾಗಿ. ಅವಾಗ ಫಸ್ಟ್ ದಿನ ಹಾಕಿದ ಬಟ್ಟೆ ನೆನಪಾಯ್ತಾ ನೀವು? ಹಾಕೊಂಡಿದ್ಯಲ್ಲ ಇದೇ ಕಲರ್ ಅಂದ್ರೆ ಒಂಥರ ಇನ್ನ ಲೈಟ್ ಇತ್ತು, ಡಾರ್ಕ್ ಇತ್ತು. ಅದು ಒಂದು ಹಾಫ್ ಸ್ಲೀವ್ ಇತ್ತು, ಒಂದು ಈ ತರ ಇತ್ತು. ಅಮ್ಮ ಎರಡನ್ನೂ ಹಾಕೊಂಡು ಕಳಿಸ್. ನಾಳೆ 9:00 ಹೋಗ್ಬೇಕು, ಶೂಟ್ ಐತೆ. ಹಾಂ ಹಾಂ, 9 ಗಂಟೆಗೆ ಮನೆ ಬಿಡ್ಬೇಕು. ಚೆನ್ನಾಗಿತ್ತು. ಇಲ್ಲ ಚೆನ್ನಾಗಿ. ಹ್ಞೂ, ಪಲ್ಯ ಆಯ್ತು. ಹಾಂ, ಇಲ್ಲಿ ಕಾವ್ಯ ಮಲ್ಟಿ ಟಾಸ್ಕಿಂಗ್. 10ಗೆ ಹೇಳ್ಕೊಡ್ತಾ ಇದ್ದಾರೆ. ಏನು ಸಬ್ಜೆಕ್ಟ್ ಇವತ್ತು? ಏನು ಸಬ್ಜೆಕ್ಟ್? ಹಾಂ, ಇಷ್ಟು ಬೇಗ ಟೆಸ್ಟಾ? ಇವಾಗ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿರೋದು. ಆ ಇಂಗ್ಲೀಷ್ ಟೀಚರ್ ನಂಬರ್ ಇಸ್ಕೊಬಂದ? ಇಲ್ವಾ? ಇವತ್ತೊಂದು ಸಬ್ಜೆಕ್ಟ್ ಅಂತಾರೆ, ನಾಳೆ ಇನ್ನೊಂದು ಸಬ್ಜೆಕ್ಟ್ ಅಂದ್ರೆ ಮಕ್ಕಳು ಕನ್ಫ್ಯೂಷನ್. ನಾವಿದ್ದಾಗ ಸ್ಕೂಲ್ ಆ ಥರ ಇರಲಿಲ್ಲ, ಚೆನ್ನಾಗಿತ್ತು. ಬರ್ತೀನಿ ತಡಿ, ನಾನು ಟೀಚರ್ ಆಗಿ ಬರಲ್ಲ? ಏನಕ್ಕೆ ಟೀಚರ್ ಆಗೋಕ್ಕಾಗಲ್ಲ? ನಾನು ಟೀಚರ್ ಆಗ್ಬೋದು, MSc ಮಾಡಿದ್ದೀನಿ ನಾನು. ಅದೇ ಕಂಪ್ಯೂಟರ್ ಟೀಚರು, ಇಂಗ್ಲೀಷ್ ಟೀಚರ್ ಆಗ್ಬೋದು. ಕನ್ನಡ ಪದ್ಯ, ಹಾಂ, ಅದಾದ್ಮೇಲೆ ಇಂಗ್ಲೀಷ್ ಹೋಮ್ವರ್ಕ್, ಇಂಗ್ಲೀಷ್ ಹೋಮ್ವರ್ಕ್, ಮ್ಯಾಥ್ಸ್ ಹೋಮ್ವರ್ಕ್. ಇಲ್ಲಾಂದ್ರೆ ಇಂಗ್ಲಿಷ್ ಸಾರ್ ಡಿನ್ನರ್ ಏನು? ಇಡ್ಲಿ ಇದೆ, ಅನ್ನ ಸಾರು ಇದೆ. ಸೊ ಇವಾಗ ಡಿನ್ನರ್ ತಿನ್ನೋಣ.
ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇವತ್ತು ಬೇಗ ಮಲ್ಕೋಬೇಕು ಸ್ವಲ್ಪ, ಯಾಕಂದರೆ ನಾಳೆ 9:30ಗೆ ಒಂದು ಶೂಟ್ ಇದೆ. ಸೊ 8:45 9 ಗಂಟೆ ಅಷ್ಟೊಳಗೆ ಮನೆಗೆ ಬಿಡಬೇಕು. ಸೊ 6 ಗಂಟೆಗೆ ಎದ್ದೇಳ್ಬೇಕು. ನಾನು 6 ಗಂಟೆಗೆ ಎದ್ದು ಜಿಮ್ಗೆ ಹೋಗಿ 7 ಗಂಟೆ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ನಿಮ್ಮ ಪ್ರೀತಿ ಬಾಂಧವರಿಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಆತ್ಮ ಆಫ್ಲೈನ್ ವ್ಲಾಗ್ಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್.